ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಒಂದು ಜಲಪಾತದಲ್ಲಿ ಆಗಿರುವಂತಹ ಬೆಳವಣಿಗೆ ಏನು ಅಂತಂದ್ರೆ ಅನುಚಿತವಾಗಿ ಯುವತಿಯ ಜೊತೆಗೆ ವರ್ತಿಸಿದ್ದಾರಂತೆ ಯುವಕರು. ಎಲ್ಲಿದು? ಮಂಗಳೂರಿನ ಫಾಲ್ಸ್ನಲ್ಲಿ ಯುವತಿಯರಿಗೆ ಲೈಂಗಿಕ ಕಿರುಕುಳವನ್ನು ನೀಡಿರುವಂತಹ ವರದಿ ಬರ್ತಾ ಇದೆ. ಕೇರಳದ ಮೂವರನ್ನ ಪೊಲೀಸರಿಗೆ ಈಗ ಸ್ಥಳೀಯರು ಒಪ್ಪಿಸಿದ್ದಾರೆ. ಬೆಳತಂಗಡಿಯ ದಿಡುಪೆ ಜಲಪಾತದ ಬಳಿ ಆಗಿರುವಂತಹ ಘಟನೆ ಇದು. ಜಲಪಾತ ನೋಡಲು ಕಾಲೇಜ್ ವಿದ್ಯಾರ್ಥಿಯರು ಹೋಗಿರ್ತಾರೆ. ಈ ವೇಳೆ ಯುವತಿಯರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂಥ ಆರೋಪ ಈಗ ಕೇರಳದ ಮೂವರು ಯುವಕರ ಮೇಲಿದೆ. ಪ್ರತಿರೋಧ ಒಡ್ಡಿದ ಯುವತಿಯರೀಗ ಸ್ಥಳೀಯರು ಮೂವರನ್ನು ಹಿಡಿದುಬಿಟ್ಟು ಪೊಲೀಸರಿಗೆ ಕೊಟ್ಟಿದ್ದಾರೆ. ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಗಳೂರಿನ ಫಾಲ್ಸ್ನಲ್ಲಿ ಯುವತಿಯರಿಗೆ ಲೈಂಗಿಕ ಕಿರುಕುಳವನ್ನು ನೀಡಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಕೇರಳದ ಮೂವರನ್ನ ಈಗ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನೆನಪಲ್ಲಿ ಇಟ್ಕೊಳ್ಬೇಕು ಇನ್ನೊಂದ್ಸಲ ಇವರು. ಆ ರೀತಿಯಾಗಿ ಪೊಲೀಸರು ಹೋಗಿ ಬರೀ ಇಟ್ಕೊಂಡ್ಬಿಟ್ಟು ಕೋರ್ಟಿಗೆ ಹಾಜರುಪಡಿಸ್ಬಿಟ್ಟು ಮಾಡೋದಲ್ಲ. ನೆನಪಲ್ಲಿರಬೇಕು ಇನ್ನೊಂದ್ಸಲ, ಯಪ್ಪ ಅಂತ ಅನ್ಕೋಬೇಕು. ಇನ್ನೊಂದ್ಸಲ ಸಾವಾಸಕ್ಕೆ ಹೋಗಬಾರ್ದು. ಆ ರೀತಿಯಲ್ಲಿ ತಗೊಳ್ಳುವಂಥ ರೀತಿಯಲ್ಲಿ ಕ್ಲಾಸನ್ನು ತಗೊಳ್ಬೇಕು. ಫಾಲ್ಸ್ ಬಳಿ ಆಗಿರೋದಂತೆ ಇದು. ಸ್ಥಳೀಯರಿಗೆ ಮೂವರನ್ನು ಕೊಟ್ಟಿದ್ದಾರೆ. ಅಲ್ಲೇ ಕೊಟ್ಟೆ ಕಳಿಸ್ಬೇಕಾಗಿತ್ತು ಫಸ್ಟು. ಏನು ಗಾಂಜಾ ತೊಗೊಂಡಿದ್ರಾ, ಎಣ್ಣೆ ಕುಡಿದಿದ್ರಾ, ಬರ್ತೆ ನೋಡಿ. ಮಾನಸಿಕವಾಗೇನೋ ಒಂದಿಬ್ಬರು ಸರಿ ಇರಲಿಲ್ಲ, ಏನೇನೋ ಬರ್ತವೆ, ಇಂಥವೇ ಶುರು ಮಾಡ್ಕೊಳ್ತಾರೆ. ಇಂಥ ವಿಚಾರದಲ್ಲಿ ನನ್ನ ಸಹೋದ್ಯೋಗಿ ಸುಖಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಇನ್ ಡಿಟೇಲ್ ಆಗಿ ಕೇಸ್ ಬಗ್ಗೆ ಹೇಳೋದಾದ್ರೆ ಸುಖಪಾಲ್. ಅರುಣ್, ಈ ಯುವಕರು ಯುವತಿಯರ ಜೊತೆ ಅನುಚಿತವಾಗಿ ವರ್ತಿಸುತ್ತಿದ್ದಾರೆ ಅನ್ನುವಂಥದ್ದನ್ನ ಅಲ್ಲಿ ಸ್ಥಳೀಯರು ಗಮನಿಸಿದ್ದಾರೆ. ತಕ್ಷಣಕ್ಕೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇದೊಂದು ಜಲಪಾತ, ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತ ಸ್ಥಳ. ಇಲ್ಲಿ ಈ ಯುವಕರು ಕೇರಳದ ಕಾಸರಗೋಡು ಮೂಲದ ಯುವಕರು ಯಾರಿದ್ದಾರೆ, ಇವರು ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿನಿಯನ್ನ ಕರ್ಕೊಂಡು ಬಂದಿದ್ರು. ಮಾಮೂಲಿಯಾಗಿ ಸಾಕಷ್ಟು ಜನ ಅಲ್ಲಿಗೆ ಬರ್ತಾರೆ. ಆದ್ರೆ ಇವರು ಬಂದಂತ ಸಂದರ್ಭದಲ್ಲಿ ಇವರು ಅನುಚಿತವಾಗಿ ವರ್ತಿಸ್ತಾ ಇದ್ರು, ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು. ಅದರ ಜೊತೆಗೆ ಆ ಯುವತಿಯರು ಅವರನ್ನ ವಿರೋಧಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಇದನ್ನ ಅಲ್ಲಿನ ಸ್ಥಳೀಯರು ಗಮನಿಸಿದ್ರು. ಆ ಬಳಿಕ ಯುವಕರನ್ನ ಪ್ರಶ್ನಿಸಿದಾಗ ಅಲ್ಲಿ ಮಾತಿನ ಚಕಮಕಿ ನಡೆದಿದೆ. ಯುವಕರಿಗೆ ಹಲ್ಲೆಯನ್ನು ಮಾಡಲಾಗಿದೆ ಅನ್ನುವಂತ ಆರೋಪ ಇದೆ. ಆ ಬಳಿಕ ಪೊಲೀಸರನ್ನ ಕರೆಸಿ ಯುವಕರನ್ನ ಪೊಲೀಸರ ವಶಕ್ಕೆ ಕೊಡಲಾಗಿದೆ. ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣದ ಬಗ್ಗೆ ಯುವತಿಯರು ದೂರನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಅರುಣ್. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.